ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಿನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಕರಿಸ್ಮಾ ಆಲ್ಬಮ್ ಸೀಟ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಲೇಔಟ್ ಪರ್ಫೆಕ್ಟ್ ಲೇಔಟ್ ನ ಯಾವ ರೀತಿ ರಚನೆ ಮಾಡ್ಕೋಬೇಕು, ಈ ಕಡೆ ಆಮೇಲೆ ಮೇಲ್ಗಡೆ ಕೆಳಗಡೆ ಒಂದು ಮಾರ್ಜಿನ್ ಹಾಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಕರಿಸ್ಮಾ ಆಲ್ಬಮ್ ಸೀಟ್ ನ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಎಲ್ಲರಿಗೂ ಪ್ರತಿದಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ. CS2, CS3, CS4 ಎನಿ ವೇರಿಯೇಷನ್ ಫೋಟೋಶಾಪ್ ವೇರಿಯೇಷನ್ ಇದ್ರ ಸಮೇತಕ್ಕೆ ಈ ಒಂದು ಮೆಥಡ್ ಅನ್ವಯ ಆಗುತ್ತೆ. ನಿಸ್ಸಂಕೋಚವಾಗಿ ಈ ಒಂದು ಪ್ರಯತ್ನವನ್ನು ಮಾಡಬಹುದು. 7.0 ಫೋಟೋಶಾಪ್ ಇಲ್ಲ ಒಂದ್ ಕಡೆ, CS2 ಇದೆ, CS3 ಇದೆ, CS4 ಇದೆ ಅನ್ನೋದಾದರೆ ಈ ಒಂದು ಮೆಥಡು ಎಲ್ಲ ಒಂದು ವೇರಿಯೇಷನ್ ಸಾಫ್ಟ್ವೇರ್ಗೆ ಅನ್ವಯ ಆಗುತ್ತೆ. ಟ್ರೈ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಚಲೋ ವಿಡಿಯೋ ಶುರು ಮಾಡೋಣ. ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ 7.0 ಫೋಟೋಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರ್ತಕ್ಕಂಥ ಒಂದು ನ್ಯೂ ಪೇಜ್ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಇಂಚಸ್ ಅಲ್ಲಿ ನಾನು ರೆಡಿ ಮಾಡ್ಕೊತಿದ್ದೀನಿ. ಓಕೆ, ಇಂಚಸ್ ನಾನು 36 ತಗೊಂತೀನಿ, ಬಿಡ್ತು ಹೈಟ್ 12 ತಗೊಂತೀನಿ. ಓಕೆ, ರೆಸಲ್ಯೂಷನ್ 72 ತಗೊಂತಿದ್ದೀನಿ. ನೀವು ಕಂಪಲ್ಸರಿ 200 ಅಥವಾ 300 ತಗೊಂಡ್ಲೇಬೇಕಾಗತ್ತೆ ನೀವು ಸೀಟ್ ರೆಡಿ ಮಾಡ್ತೀವಿ ಅಂತಂದ್ರೆ. ಬಟ್ ನಾನು ಇಲ್ಲಿ ಇವಾಗ ನಿಮಗೆ ತೋರಿಸ್ಕೊಡೋಕ್ಕೋಸ್ಕರ ನಾನು ಇಲ್ಲಿ ಡೆಮೋ ಒಂದು ಟ್ಯೂಟೋರಿಯಲ್ ಮಾಡ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಜಾಸ್ತಿ ಒತ್ತಡ ಒಂದು ಪೇಜ್ ಮೇಲೆ ಬೀಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಏನ್ ಮಾಡ್ತೀನಿ 72 ನಾನು ರೆಸಲ್ಯೂಷನ್ ತಗೊಂಡ್ ಕಾಸಿ ನಿಮಗೆ ಟ್ಯೂಟೋರಿಯಲ್ ಮಾಡ್ತಾ ಇದ್ದೀನಿ. ನೀವು ಕಂಪಲ್ಸರಿಯಾಗಿ ನಾ ತಗೊಂಡಿ ಅಂತ 72 ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ರೆಸಲ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಫೋಟೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಕಂಪಲ್ಸರಿಯಾಗಿ 200 ಅಥವಾ 300 ತಗೊಂಡು ಕೆಲಸವನ್ನು ಶುರು ಮಾಡಬೇಕಾಗತ್ತೆ. ಇಂಚಸ್ ಅಲ್ಲಿ ತಗೊಂತಾ ಇದ್ದೀನಿ. ಓಕೆ, ವಿಡ್ತ್ 36, ಹೈಟ್ 12, ರೆಸಲ್ಯೂಷನ್ 72 ತಗೊಂಡಿದ್ದೀನಿ. ಓಕೆ, ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಪೇಜ್ ನಮಗೆ ರೆಡಿಯಾಗಿ ಬರುತ್ತೆ. ಮೊದಲೇ ಆಪ್ಷನ್ಸ್ ಆಗಿ ಏನು ಮಾಡಬೇಕು, ಗೈಡೆನ್ಸ್ ಹಾಕೋಬೇಕಾಗುತ್ತೆ. ನ್ಯೂ ರೂಲ್ಸ್, ಲೇಔಟ್, ಹೇಗೆ ಮಾರ್ಜಿನ್ ನ ರಚನೆ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ, ಹೇಗೆ ಗೈಡ್ಲೈನ್ಸ್ ಹಾಕೋಬೇಕು, ಲೇಔಟ್ ನ ಹೇಗೆ ರಚನೆ ಮಾಡ್ಕೋಬೇಕು ಅನ್ನೋದ್ರೆ ನಮ್ಗೆ ಮೊದಲನೇ ಏನ್ ಮಾಡ್ತೀವಿ, ನಾವು ವ್ಯಾಲ್ಯೂ ಗೊತ್ತಿರ್ತೈತಿ, ನಾವು ಈ ತರ ತಗೊಂಡು ಈ ತರ ರಚನೆ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಬಿಗಿನರ್ಸ್ ಆಗಿರ್ತಾರಲ್ಲ, ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ನಾವು ಹಾಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಮಾರ್ಜಿನ್. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಒಂದು ಆಲ್ಬಮ್ ಸೀಟ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ಮೊದಲಿಗೆ ಮೇನ್ ಮಾಡ್ತಕ್ಕಂಥದ್ದು ಏನಂತಂದ್ರೆ Ctrl+Alt+Z ಹೊಡಿತೀನಿ, ಹೋಗುತ್ತೆ ಇವಾಗ. ಸೊ ವ್ಯೂ ಅಲ್ಲಿ ಬಂದ್ಬಿಟ್ಟು ಮೊದಲನೇದಾಗಿ ನ್ಯೂ ಗೈಡ್ ಅಂತ ಇರ್ತದೆ, ಇಲ್ಲಿ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ನ್ಯೂ ಗೈಡ್. ಓಕೆ, ನ್ಯೂ ಗೈಡ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒರಿಜೆಂಟಲ್ ಆಮೇಲೆ ವರ್ಟಿಕಲ್ ಅಂತ ಬಂದಿದೆ. ಒರಿಜೆಂಟಲ್ ಅಂತಂದ್ರೆ ಅಗಲ, ವರ್ಟಿಕಲ್ ಅಂತಂದ್ರೆ ಉದ್ದ, ಲಂಬವಾಗಿ ಬರ್ತಕ್ಕಂಥ ರೇಖೆಗಳಿಗೆ ವರ್ಟಿಕಲ್ ಅಲ್ಲಿ ರೇಖೆಗಳಂತ ಕರಿತವೆ. ಒರಿಜೆಂಟಲ್ ಇಲ್ಲಿಂದ ಹಿಡಿದು ಈ ಕಡೆ ಬರಬೇಕು ಅಂತಂದ್ರೆ ಒರಿಜೆಂಟಲ್ ಅಂತ ಕರಿತೀವಿ. ನಾವು ಇವಾಗ ವರ್ಟಿಕಲ್ ನ ಅಂದ್ರೆ ಲಂಬವಾಗಿ ಬೇಕಾಗಿದೆ, ಆಮೇಲೆ ಅಗಲವಾಗಿ ಬೇಕಾಗಿದೆ. ಮೊದಲನೇದಾಗಿ ಒರಿಜೆಂಟಲ್ ನ ಕ್ಲಿಕ್ ಮಾಡ್ಕೊಂಡು ನಾನು ಇಲ್ಲಿ 0.5 ಕೊಡ್ತೀನಿ, ಪೊಸಿಷನ್ 0.5. ಓಕೆ, ನಾನು 0. ಕೊಟ್ಟಿದ್ದೀನಿ, 5 ಅಂತ ಸೆಟ್ ಮಾಡ್ತೀನಿ. ಇಲ್ಲಿ ಓಕೆ ಮಾಡ್ಕೊತೀನಿ. ಓಕೆ ಮಾಡ್ಕೊಂಡ ತಕ್ಷಣ ಬೇಗ ಇಲ್ಲಿ ಮೇಲ್ಗಡೆ ಒಂದು ಗೆರೆ ಬಂದಿದೆ. ಓಕೆ, ಇಲ್ಲಿ ಗೆರೆ ಬಂದಿದೆ. ನೆಕ್ಸ್ಟ್ ಮತ್ತೆ ಒಳ್ಳೆ ವ್ಯೂ ಅಲ್ಲಿ ಬರ್ತೀನಿ, ನ್ಯೂ ಗೈಡ್ನ ಕ್ಲಿಕ್ ಮಾಡ್ಕೊಂಡು ವರ್ಟಿಕಲ್ ಕ್ಲಿಕ್ ಮಾಡ್ಕೊಂಡು ಇವಾಗ 0.5 ಕೊಟ್ಟಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನಮಗೆ ಬರ್ತಾ ಇದೆ, ಇಲ್ಲಿ ಬಂದಿದೆ ನೋಡಿ, ಕೆಳಗಡೆಯಿಂದ ಮೇಲ್ಗಡೆ ಒಂದು ಲೈನ್ ಬಂದಿದೆ. ಓಕೆ, ಸೊ ಮೇಲ್ಗಡೆ ಆಯ್ತು, ಇಲ್ಲಿ ಈ ಕಡೆ ಆಯ್ತು. ಸೊ ಕೆಳಗಡೆ ಬೇಕಾಗಿದೆ, ಆಮೇಲೆ ಈ ಕಡೆನೂ ಬೇಕಾಗಿದೆ. ಏನ್ ಮಾಡ್ಕೊಂತೀನಿ ಅಂತಂದ್ರೆ ಇಮೇಜ್ ಅಲ್ಲಿ ಬಂದ್ಬಿಟ್ಟು ರೊಟೇಟ್ ಆಗಿ ಕ್ಲಿಕ್ ಮಾಡ್ಕೊಂಡು 90 ಡಿಗ್ರಿ, ಮತ್ತೆ ಇನ್ನೊಂದ್ಸತಿ ಕ್ಲಿಕ್ ಮಾಡ್ಕೊಳ್ಳೋಣ 90 ಡಿಗ್ರಿ. ಓಕೆ, ಸೊ ಇವಾಗ ಈ ಕಡೆ ರೆಡಿ ಆಯಿತು, ಈ ಕೆಳಗಡೆ ರೆಡಿ ಆಯಿತು, ಉಲ್ಟಾ ಆಯ್ತು. ಇವಾಗ ಒಂದು ಲೇಔಟು ಅದು ಉಲ್ಟಾ ಆಯ್ತು, ಇಮೇಜ್ ಲೇಯರ್. ಸೊ ಬ್ಯಾಕ್ ಗ್ರೌಂಡ್ ಉಲ್ಟಾ ಆಯ್ತು. ಸೊ ನೆಕ್ಸ್ಟ್ ಮತ್ತೆ ಒಳ್ಳೆ ಏನ್ ಮಾಡ್ಕೋಬೇಕು, ಮೇಲ್ಗಡೆ ಬೇಕಾಗಿದೆ, ಆಮೇಲೆ ಈ ಕಡೆ ಬೇಕಾಗಿದೆ. ಸೊ ಏನ್ ಮಾಡ್ತೀನಿ, ವ್ಯೂ ಅಲ್ಲಿ ಬರ್ತೀನಿ, ನ್ಯೂ ಗೈಡ್ನ ಕ್ಲಿಕ್ ಮಾಡ್ಕೊತೀನಿ, ಹಾರಿಜಾಂಟಲ್ 0.5. ಓಕೆ, 0.5. ಓಕೆ, ಮೇಲ್ಗಡೆ ಒಂದು ಲೈನ್ ರೆಡಿ ಆಗಿದೆ. ಆಮೇಲೆ ಕೆಳಗಡೆಯಿಂದ ಮೇಲ್ಗಡೆ ಬೇಕಾಗಿದೆ, ಈ ಕಡೆಯಿಂದ ಇಲ್ಲಿ ಈ ಕಡೆ ಬೇಕಾಗಿದೆ. ಸೊ ಏನ್ ಮಾಡ್ತೀನಿ, ವ್ಯೂ ಅಲ್ಲಿ ಬರ್ತೀನಿ, ನ್ಯೂ ಗೈಡ್, ವರ್ಟಿಕಲ್
0.5 ಇಂಚಸ್ ಅಲ್ಲಿ ರೆಡಿ ಆಯಿತು. ಓಕೆ ನೋಡಿ, 4 ಮೂಲೆಗೆ ಒಂದೊಂದು ಗೆರೆಯಾಗಿ ಮಾರ್ಜಿನ್ ಆಗಿ ರೆಡಿ ಆಗಿದೆ ನಮ್ಮ ಒಂದು ಪೇಜ್ಗೆ. ಸೊ ಈ ಲೈನಲ್ಲಿ ನಾವು ಏನೇ ಕೆಲಸ ಮಾಡಬೇಕಾದ್ರೆ ಈ ಒಂದು ಲೈನ್ ಒಳಗಡೆ ನಾನು ಕೆಲಸ ಮಾಡಬೇಕಾಗತ್ತೆ. ಔಟ್ಸೈಡ್ ಈ ಗೆರೆಯನ್ನು ಬಿಟ್ಟು ಬೇರೆ ಕಡೆ ಈ ಒಂದು ಲೈನ್ ದಂಡಿಗೆ ಏನಾದರೂ ನಾವು ಕೆಲಸ ಶುರು ಮಾಡಿದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ, ಪ್ರಿಂಟ್ ಹಾಕುವ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ಸೀಟ್ ಕಟ್ ಆಗೋ ಸಂಭವ ಜಾಸ್ತಿ ಇರ್ತೈತಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮಾರ್ಜಿನ್ ಹಾಕೊಂಡು ಕೆಲಸವನ್ನು ಶುರು ಮಾಡಬೇಕಾಗುತ್ತೆ. ಈ ಒಂದು ಲೇಔಟ್ನ ಪರ್ಫೆಕ್ಟ್ ಆಗಿ ಕರಿಸ್ಮ ಆಲ್ಬಮ್ ರಚನೆ ಮಾಡ್ತಕ್ಕಂಥ ಒಂದು ಪರ್ಫೆಕ್ಟ್ ಲೇಔಟ್. ಸೊ ಇದಾಗಿರ್ತೈತಿ. ಇಮೇಜ್ನ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋಣ ಇದ್ರೊಳಗೆ ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಸೊ ಇಷ್ಟ ಆಯ್ತು ನಂತರ ಬ್ಯಾಕ್ ಗ್ರೌಂಡ್ ರಚನೆ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಗ್ರೌಂಡ್ ರಚನೆ ಮಾಡ್ಕೊಳ್ಬೇಕಂತಂದ್ರೆ ಗ್ರೇಡಿಯಂಟ್ ಟೂಲ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಒಂದು ಕಲರ್ನ ಚೂಸ್ ಮಾಡ್ಕೊಂಡು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಓಕೆ, ಈ ಕಲರ್ ಚೆನ್ನಾಗಿಲ್ಲ, ಬೇರೆ ಒಂದು ಕಲರ್ ಹಾಕೋಣ. ಬೇರೆ ಯಾವ ಕಲರ್ ಹಾಕೋಣ? ಓಕೆ, ಈ ಒಂದು ಕಲರ್ ಹಾಕೋಣ. ಓಕೆ, ಚೆನ್ನಾಗಿ ಬರ್ತಾ ಇಲ್ಲ ಇದು, ನೋಡೋಣ ಇನ್ನೊಂದ್ಸತಿ. ಓಕೆ, ಇಷ್ಟು ಲೆಸ್ ಹಾಕಿ ನೋಡೋಣ. ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಕ್ ಗ್ರೌಂಡ್ ರಚನೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಬ್ಲರ್ ಮಾಡೋಣ ಸ್ವಲ್ಪ. ಫಿಲ್ಟರಲ್ಲಿ ಬಂದ್ಬಿಟ್ಟು ಟೆಕ್ಸ್ಚರ್ನ ಕ್ಲಿಕ್ ಮಾಡ್ಕೊಂಡು ಮೊದಲೇ ಆಪ್ಷನ್ಸ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಮೊದಲನೇ ಆಪ್ಷನ್ಸ್ ರೆಡಿ ಮಾಡ್ಕೊಂಡು ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಈ ಒಂದು ಪೇಜು, ಒಂದು ಬ್ಯಾಕ್ ಗ್ರೌಂಡು. ಸೊ ಇವಾಗ ಮತ್ತೆ ಒಳ್ಳೆ ಫಿಲ್ಟರಲ್ಲಿ ಬಂದ್ಬಿಟ್ಟು ಬ್ಲರ್ನ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಂಡು ಗೌಷನ್ ಬ್ಲರ್ ಅಂತಿದೆಯಲ್ಲ, 3ನೇ ಆಪ್ಷನ್ಸ್, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡು. ಸೀಟು ಫೋಲ್ಡ್ ಆಗುತ್ತೆ. ಸೊ ಒಂದು ಕಣಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಇಂಚಸ್ ಅಲ್ಲಿ ಇದೆಯಲ್ಲ, ಇಲ್ಲಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಚಸ್ ರೆಡಿ ಇದೆ ಆಲ್ರೆಡಿ. ಇಲ್ಲಿ ಗೆರೆಗಳಿರ್ತವೆ, ಗೆರೆಗಳು ತಗೊಂಬಂದು ಕಳಿಸಿ ಇಲ್ಲಿ 18 ನಂಬರ್ಗೆ ಇಟ್ಕೊಳ್ಳೋಣ. ಓಕೆ, ಇಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಒಂದು ನ್ಯೂ ಗೈಡ್ಲೈನ್ಸು. ಸೊ ಇವಾಗ ನಮಗೆ ಪೇಜ್ ಬೇಕಾಗಿದೆ. ಪೇಜ್ ಮಾಡ್ಕೊಳ್ಳೋಕೆ ಬೇಕಾಗಿದೆ ರೆಕ್ಟಾಂಗಲ್ ಮಾರ್ಕೆಟ್ ಟೂಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಯತ ಆಕೃತಿಯನ್ನು ರಚನೆ ಮಾಡ್ಕೊಳ್ಳಿ. ರಚನೆ ಮಾಡ್ಕೊಂಡು ಈಗ ನೀವು ಲೇಯರ್ ತಗೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಗ್ರೇಡಿಯಂಟ್ ಟೂಲ್ ಅಂತ ಕ್ಲಿಕ್ ಮಾಡ್ಕೊಂಡು ಪೇಂಟ್ ಬಕೆಟ್ ಟೂಲ್ ಅಂತ ಕ್ಲಿಕ್ ಮಾಡ್ಕೊಂಡು ಇದರೊಳಗೆ ಫಿಲ್ ಮಾಡ್ಕೊಂಬಿಡಿ ಆ ಒಂದು ಕಲರ್ನ. ಸೊ ನಾನು ಈ ಒಂದು ಕಲರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರೊಳಗೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಪ್ರೇಟ್ ಕ್ಲಿಯರ್ ನಮಗೆ ದೊರಕಿದೆ. ನಮಗೆ ಯಾವ ಕಡೆ ಬೇಕಾಗುತ್ತೋ ಆ ಕಡೆ ಒಂದು ಸೈಡ್ನ ಇಟ್ಕೊಂಡ್ಬಿಡೋಣ. ಈ ಸೈಡ್ ಎಫ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೇವೆಲ್ ಅಂಡ್ ಎಂಬೋಸ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಲಭ್ಯ ಇರ್ತವೆ. ಇನ್ನರ್ ಬೇಕಾ, ನಿಮ್ಗೆ ಯಾವ್ದು ಬೇಕಾ ಇಲ್ಲಿ ಅಂತ ಕೇಳ್ತೈತಿ. ನಮ್ಗೆ ಇನ್ನರ್ ಇರಲಿ, ಸ್ಮೂತ್ ಇರಲ್ಲ, ಹಾರ್ಡ್ ಇರಲಿ, ಸಾಫ್ಟ್ ಇರಲಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಅಪ್ ಬೇಕಾ ಡೌನ್ ಬೇಕಾ ಅಂತ ಕೇಳ್ತೈತಿ. ಇಷ್ಟು ಮಾಹಿತಿ ಸಮೇತಿಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೊಂದು ಪೇಜ್ ಇಲ್ಲಿ ರೆಡಿ ಆಗುತ್ತೆ. ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ ಇರ್ತಾವಲ್ಲ ಅವುಗಳಿಂದ ಸ್ವಲ್ಪ ಈ ಕಡೆ ಸರ್ಚ್ಕೊಂಡ್ಬಿಡೋಣ. ಮತ್ತೆ ಒಳ್ಳೆ ಕಂಟ್ರೋಲ್ ಜೆ ಹೊಡೀರಿ. ನಿಮ್ಮ ಬಲಬದಿಯಲ್ಲಿರ್ತಕ್ಕಂಥ ಎಡಬದಿಯಲ್ಲಿರ್ತಕ್ಕಂಥ ಕೀಬೋರ್ಡ್ ಏರೋ ಮಾರ್ಕ್ ಇದೆಯಲ್ಲ ಆ ಒಂದು ಏರೋ ಮಾರ್ಕ್ ಸಹಾಯದಿಂದ ಸ್ವಲ್ಪ ಈ ಕಡೆ ಸರ್ಚ್ಕೊಂಡ್ಬಿಡೋಣ. ಓಕೆ, ಮತ್ತೆ ಕಂಟ್ರೋಲ್ ಜೆ ಹೊಡೀರಿ. ಓಕೆ, ಏರೋ ಮಾರ್ಕ್ ಅಪ್ ಡೌನ್. ಓಕೆ, ಮೇಲ್ಗಡೆ ತಗೊಂಡ್ಬಿಡೋಣ. ಸೊ ಇಷ್ಟ ಆಯಿತು. 4 ಲೇಯರ್ ಮರ್ಜ್ ಮಾಡ್ಕೊಂಬಿಡೋಣ. ಇವಾಗ 1 2 3 4ನೇ ಲೇಯರ್ ಮರ್ಜ್ ಆಯಿತು. ಕಂಟ್ರೋಲ್ ಇ ಹೊಡೀರಿ. 4 ಲೇಯರ್ ಇವು ಹುಡ್ಕೊಳ್ತವೆ. ಇವಾಗ ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಬಿಡೋಣ ಈ ಥರ. ಓಕೆ, ಎಂಟರ್ ಹೊಡೆದು ಈ ಥರ ಆಗಿರ್ತಕ್ಕಂಥ ಒಂದು ರಚನೆ ನಮಗೆ ರೆಡಿ ಆಗುತ್ತೆ. ಡಿಸೈನ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದಿಷ್ಟು ಫೋಟೋಸ್ಗಳನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಒಂದು ಫೋಟೋಸ್ಗಳನ್ನು ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಓಕೆ, ಈ ಒಂದು ಫೋಟೋನ ನಾನು ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಇದು ಫೇಸ್ಬುಕ್ಕಲ್ಲಿ ಒಬ್ಬರು ಮೈವಿ ತುಂಬಾ ಒಂದು ಫೇಮಸ್ ಆಗಿರ್ತಕ್ಕಂಥ ಕಪಲ್ಸ್ ಅಂತಲೇ ಹೇಳ್ಬೋದು. ಇವ್ರದ್ದು ಪರ್ಮಿಷನ್ ತೊಗೊಂಡಿದ್ದೀನಿ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಫೋಟೋನ. ಸೊ ಅವ್ರದ್ದೇ ಒಂದು ಫೋಟೋ ಡಿಸೈನ್ ಮಾಡ್ತಾ ಇದ್ದೀನಿ. ಇವಾಗ ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕಾಗುತ್ತಾ ಒಂದು ಸೈಜಲ್ಲಿ ಈ ರೀತಿ ಡಿಸೈನ್ ಮಾಡ್ಕೊಳ್ಳೋಣ.
ಕ್ಯಾಲ್ಟ್ ಹಿಡಿದು ಸ್ವಲ್ಪ ಈ ಕಡೆ ತಗೊಂಬರೋಣ. ಓಕೆ, ಮತ್ತೆ ಕ್ಯಾಲ್ಟ್ ಹಿಡಿದು ಸ್ವಲ್ಪ ಈ ಕಡೆ ತಗೊಂಬರೋಣ. ನಿಮ್ಗೆ ಹೆಂಗೆ ಬೇಕಾಗುತ್ತೋ ಹಂಗೆ ಮಾಡ್ಕೊಳ್ಳೋಣ. ಓಕೆ, ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥಂಗೆ ಈ ಕಡೆ ಚೇಂಜ್ ಮಾಡ್ಕೊಳ್ಳೋಣ. ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋಣ? ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಅಂದರೆ ಕಂಟ್ರೋಲಿ ಹೊಡಿದ್ದೀನಿ, ಕಂಟ್ರೋಲಿ ಹೊಡೆದು ಇದನ್ನ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳೋ. ಕಂಟ್ರೋಲ್ ಹೆಂಗೆ ಮಾಡಿದ್ದೀನಿ. ಓಕೆ, ಇಷ್ಟರಲ್ಲಿ ಸಾಕು. ಈ ಕಡೆ ಚೇಂಜ್ ಮಾಡ್ಕೊಳ್ಳೋಣ. ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನಾರ್ಮಲಲ್ಲಿ ಬಂದ್ಬಿಟ್ಟು ಲ್ಯುಮಿನಿಸಿಟಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲ್ಯುಮಿನಿಸಿಟಿಯನ್ನು ಕ್ಲಿಕ್ ಮಾಡಿ ಲಾಸ್ಟ್ ಒನ್ ಕ್ಲಿಕ್ ಮಾಡ್ಕೊಂಡು ತಗೋಣ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಲರ್ ನಮಗೆ ರಚನೆ ಆಗುತ್ತೆ ಇಲ್ಲಿ. ಸೊ ಇಷ್ಟ ನಂತರ ಇದರೊಳಗೆ ಕಾಲಮ್ನೊಳಗೆ ಅಂದರೆ ಈ ಒಂದು ಆಯತಾಕೃತಿ ಇದೆಯಲ್ಲ, ಇದರೊಳಗೆ ಫೋಟೋಸ್ಗಳನ್ನ ಫಿಲ್ ಮಾಡ್ಕೋಬೇಕು ಅಂತಂತಂದರೆ ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ, ಅದು ಸೆಲೆಕ್ಷನ್ ಆಗುತ್ತೆ. ಇವು ನಮಗೆ ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಆ್ಯಡ್ ಮಾಡೋಣ. ಓಕೆ, ಈ ಒಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಕಂಟ್ರೋಲ್ ಟಿ ಹೊಡೆದು ಅದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳೋಣ ಈ ಥರ. ಓಕೆ, ಇಷ್ಟರಲ್ಲಿ ಸಾಕು, ಚೆನ್ನಾಗಿ ಬಂದಿದೆ. ಎಂಟರ್ ಹೊಡೀರಿ. ನೆಕ್ಸ್ಟ್ ಮತ್ತೆ ಒಳ್ಳೆ ಮೂಟೋಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಹಾಕಿ ನೆಕ್ಸ್ಟ್ ಮತ್ತೆ ಒಳ್ಳೆ ನಿಮ್ಗೆ ಯಾವ ಒಂದು ಫೋಟೋ ಬೇಕಾಗಿರುತ್ತೋ ಆ ಒಂದು ಫೋಟೋನ ಇದರೊಳಗೆ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಅದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಯಿತು. ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಈ ಥರ. ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ಒಂದು ಲೇಯರ್ನ, ಇದ್ರ ಮೇಲೆ ಪ್ರೆಸ್ ಮಾಡಿ ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಇಷ್ಟಿರಲಿ ಸಾಕು. ನೋಡೋಣ ಹಿಂದಗಡೆ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಪ್ರೆಸ್ ಮಾಡಿ ಮ್ಯಾಜಿಕ್ ಟೂಲ್ನ. ನೆಕ್ಸ್ಟ್ ಮತ್ತೆ ಒಳ್ಳೆ ಯಾವ ಒಂದು ಲೇಯರ್ ಬೇಕು ನಿಮ್ಗೆ, ಯಾವ ಒಂದು ಫೋಟೋ ಬೇಕಾಗುತ್ತೋ ಆ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇದನ್ನ ತಗೊತಾ ಇದ್ದೀನಿ. ಓಕೆ, ಕಂಟ್ರೋಲ್ ಎಮ್, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಎಂಟರ್ ಹೊಡೀರಿ. ಸೆಲೆಕ್ಷನ್ ಆಯಿತು, ಕರೆಕ್ಟಾಗಿ ಮ್ಯಾಚಿಂಗ್ ರೆಡಿ ಆಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಫೋಟೋ ಆಲ್ಬಮ್, ಕರಿಸ್ಮಾ ಆಲ್ಬಮ್ ನಮಗೆ ರೆಡಿಯಾಗಿದೆ. ಪರ್ಫೆಕ್ಟಾಗಿ ಒಂದು ಡಿಸೈನ್ ಆಗಿ ರೆಡಿಯಾಗಿದೆ. ಏನಾದರೂ ಹೆಸರು ಏನಾದರೂ ಬರೀಬೇಕು ನಮಗೆ ಅನ್ನೋದಾದರೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಇಲ್ಲಿ ಬರೆಯೋಣ ಇವಾಗ. ನ್ಯೂ ಲೇಯರ್ ತಗೊತಾ ಇದ್ದೀನಿ. ತಗೊಂಡು ಇಲ್ಲಿ ವರ್ಟಿಕಲ್ ಟೈಪ್ ಟೂಲ್ ಅಂತ ಇದೆಯಲ್ಲ, ಎರಡನೇ ಆಪ್ಷನ್ಸ್ ಇದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಕಲರ್ ವೈಟ್ ಕಲರ್ನ ಚೂಸ್ ಮಾಡಿಕೊಂಡು ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ವೆಡ್ಡಿಂಗ್. ಸೊ ಈ ರೀತಿಯಾಗಿರ್ತಕ್ಕಂಥ ಫೋಟೋ ಮಾಡ್ಕೋಬೋದು, ಡಿಸೈನ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ. ತುಂಬಾನೇ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ. ಸರಿಯಾಗಿತ್ತು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಸೇವ್ ಮಾಡೋದು ಫೈಲ್ ಬಂದ್ಬಿಟ್ಟು ಸೇವ್ ಆಸ್ ಡೆಸ್ಕ್ಟಾಪ್ ಅಲ್ಲಿ ತಗೊತಾ ಇದ್ದೀನಿ. JPG ಬೇಕಂದ್ರೆ JPG, PSD ಬೇಕಂದ್ರೆ PSD. ನಾನು PSD ಅಲ್ಲಿ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೇವ್.